ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ರಂಜಿತ್, ಈ ದೇವಸ್ಥಾನದ ವಿಶೇಷ ಏನ್ ಗೊತ್ತಾ? ಈ ದೇವರಿಗೆ ಕಟ್ಟುನಿಟ್ಟಾಗಿ ನಡ್ಕೋಬೇಕಂತೆ. ಹಾಗೆ ನಡ್ಕೊಂಡ್ರೆ ನಮ್ಮ ಮನ್ಸಲ್ಲಿ ಏನ್ ಅನ್ಕೋತೀವೋ ಹಾಗೆ ಆಗತ್ತಂತೆ. ಎಲ್ಲ ದೇವಸ್ಥಾನಗಳ ಬಗ್ಗೆ, ಎಲ್ಲ ದೇವ್ರಗಳ ಬಗ್ಗೆ ಎಲ್ಲರೂ ಇಂಥ ಕಥೆಗಳನ್ನೇ ಹೇಳೋದು. ಇಲ್ದಿದ್ರೆ ದೇವಸ್ಥಾನಗಳು ವರ್ಕೌಟೇ ಆಗಲ್ಲ. ಎಲ್ಲ ಬರೀ ಅಂತೆ ಕಂತೆಗಳಷ್ಟೇ. ಸರಿ, ನೀನು ಒಳಗೆ ಹೋಗಿದ್ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ರಂಜಿತ್, ನಾವಿಬ್ರು ಜೊತೆಲೆ ಹೋಗಿ ಪೂಜೆ ಮಾಡಿಸ್ಬೇಕಂತೆ. ಹಾಗೆ ಪೂಜೆ ಮಾಡಿಸಿದ್ರೆ ಆ ಪೂಜೆ ದೇವ್ರಿಗೆ ತಲುಪಿ ಬರ್ದಾಗಿರೋ ನನ್ನ ಮಡ್ಲನ್ನ ತುಂಬಿ ಬಂಜೆ ಅನ್ನೋ ಅಪವಾದದಿಂದನಾದ್ರೂ ನಾನು ದೂರ ಆದಾಗತ್ತೆ. ಶ್ವೇತಾ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ದೇವ್ರಿಗೆ ಕೈ ಮುಗಿದ್ರೆ ಕೂಸುಟ್ಟುತ್ತಾ? ಯಾರು ನಿನ್ನ ತಲೆಗಿಂತ ಅಸಂಬದ್ಧಗಳಲ್ಲಿ ತುಂಬಿದವರು? ನಾನು ಬಂದಿದ್ದು ನಿನ್ನ ಡಾಕ್ಟರ್ ಹತ್ರ ಹೋಗೋಣ ಅಂದಿದ್ದಕ್ಕೆ. ಇಲ್ಲಿ ಯಾವ ಡಾಕ್ಟರ್ ಇದ್ದಾರೆ? ರಂಜಿತ್, ಪ್ಲೀಸ್ ನನ್ನ ಜೊತೆ ಬನ್ನಿ. ಪ್ರಪಂಚದಲ್ಲಿ ದೇವರಿಗಿಂತ ಒಳ್ಳೆ ಡಾಕ್ಟ್ರು ಬೇರೆ ಯಾರೂ ಇಲ್ಲ. ನಂಬಿಕೆನೇ ಔಷಧಿ. ಶ್ವೇತಾ, ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ. ನೀನು ಹೋಗಿದ್ ಬಾ, ನಾನು ಸ್ವಲ್ಪ ಫೋನ್ಗಳು ಮಾಡಬೇಕು. ದೇವಸ್ಥಾನದ ತನಕ ಬಂದು ಒಳಗಡೆ ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ ರಂಜಿತ್? ಪ್ಲೀಸ್ ರಂಜಿತ್, ನನ್ಗೋಸ್ಕರನಾದ್ರೂ ಒಳಗಡೆ ಬನ್ನಿ. ನೀವು ಒಳಗಡೆ ಬರ್ಲಿಲ್ಲ ಅಂತ ಗೊತ್ತಾದ್ರೆ ಅದಕ್ಕೆ ತುಂಬಾ ಬೇಜಾರು ಮಾಡ್ಕೋತಾರೆ. ಅವರೇ ಈ ಹರಕೆ ಹೊತ್ಕೋ ಅಂತ ಹೇಳಿದ್ದು. ಈ ಹರಕೆ ಕಾರಣದಿಂದನಾದ್ರೂ ನಮ್ಮಿಬ್ರಿಗೂ ಒಂದ್ ಮಗು ಆಗಿ ಅದನ್ನ ಎತ್ಕೊಳ್ಳೋ ಹಾಗಾದ್ರೆ. ನೀನು ಹರಕೆ ಹೊತ್ಕೋ, ನಾನು ಮಗು ಹೊತ್ಕೊಂತೀನಿ. ಯಾರೇ ನಿಮ್ಗೆಲ್ಲ ಬುದ್ಧಿ ಕಲಿಸ್ತವ್ರು? ಸರಿ ಸರಿ, ಹೇಗಿದ್ರು ಇಲ್ಲಿ ತನಕ ಬಂದಿದ್ದೀನಿ. ಪೂರ್ತಿ ಮುಳುಗಿದ್ಮೇಲೆ ಚಳಿ ಅಂತದ, ನಡಿ. ದ್ಯಾವ್ರೆ, ನನ್ನ ತಾತಮ್ಮನ ಚೆನ್ನಾಗಿರಂಗೆ ಮಾಡಪ್ಪ. ಯಾವ ಜನ್ಮದಲ್ಲಿ ಯಾರಿಗೆ ಒಳ್ಳೇದು ಮಾಡಿದ್ನೋ ನೀನು ನನಗೆ ಅಕ್ಕನ ಕೊಟ್ಟಿದ್ದೆ. ನಮ್ಮ ಅಕ್ಕನೂ ಅವಳು ರಾಜ್ಕುಮಾರವನ ಸದಾ ಸಂತೋಷವಾಗಿರಂಗೆ ಮಾಡಪ್ಪ. ನಾನು ನಿನಗೆ ಜನ್ಮ ಪೂರ್ತಿ ಸೇವೆ ಮಾಡ್ತೀನಿ. ಪಿನಾಕಿನೇನ್ಮ ಶಶಿಶೇಖರಾಯನ್ಮ ವಾಮದೇವಾಯನ್ಮ ವಿರೂಪಾಕ್ಷಾಯನ್ಮ ಕಪರ್ದಿನೇನ್ಮ ನೀಲಲೋಹಿತಾಯನ್ಮ ಶಂಕರಾಯನ್ಮ ಶೂಲಪಾಣೇನ್ಮ ಕಟ್ವಾಂಗಿನೇನ್ಮ ವಿಷ್ಣುವಲ್ಲಭಾಯನ್ಮ ಶಿಪಿ ವಿಷ್ಟಾಯನ್ಮ ಅಂಬಿಕಾನಾಥಾಯನ್. ದೇವ್ರುಗಳೆಲ್ಲ ಡಾಕ್ಟರ್ ಆಗ್ಬಿಟ್ರೆ ಡಾಕ್ಟರ್ಗಳು ಓದಿರೋ ಗತಿ ಅದೋ ಗತಿ. ಸುಮ್ಮನೆ ಇರ್ತೀರಾ? ರೇನ್ಮಂದಕ ಸುರಸೂದನಾಯನ್ಮ ಗಂಗಾಧರಾಯನ್ಮ ಲಲಾಟಾಕ್ಷಾಯನ್ಮ ಕಾಲಕಾಲಾಯನ್ಮ ಕೃಪಾನಿಧೇನ್ಮ ಭೀಮಾಯನ್ಮ ಪರಿಸೋಷನ್ಮ ದುಃಖಪಾಣೇನ್ಮ ಜಟಾಧರಾಯನ್ಮ ಕೈಲಾಸವಾಸಿನೇನ್ಮ. ಗೊತ್ತಾಯ್ತು. ನಾನೀಗ ದೇವಸ್ಥಾನದಲ್ಲಿ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ರೀ, ಇದು ನಿಮ್ಮ ಆಫೀಸ್ ಅಲ್ಲ, ದೇವಸ್ಥಾನ. ದೇವಸ್ಥಾನದಲ್ಲಿ ಹ್ಯಾಕ್ ನಡ್ಕೋಬೇಕು ಅಂತಾನು ಗೊತ್ತಾಗಲ್ವಾ ನಿಮ್ಗೆ? ಲೈ, ನಾನು ಬರಲ್ಲ ಅಂತ 1000 ಸಲ ಬರ್ಕೊಂಡ್ರು ಬೇಕು ಅಂತ ಹೇಳ್ಕೊಂಬಂದಿದ್ ನೀನೆ. ಹೋಗ್ಲಿ ಬಿಡಿ, ಮೆಲ್ಲಗ್ ಮಾತಾಡಿ. ಈಗಲೇ ಫೋನಲ್ಲಿ ಮಾತಾಡ್ಬೇಕಾ? ಇಂಪಾರ್ಟೆಂಟ್ ಕಾಲ್ ಕಣೆ, ಇದು ನಿನ್ಗೆ ಎಷ್ಟು ಸಲ ಹೇಳೋ ಅರ್ಥ ಆಗಲ್ಲ. ಅಯ್ಯೋ, ಇಂಥವರೆಲ್ಲ ದೇವಸ್ಥಾನಕ್ಕೆ ಯಾಕೆ ಬರಬೇಕು? ಚಿನ್ನು 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 ತಗೋ. ಅಮ್ಮ ಚಿನ್ನು ನೋಡಿದ್ಯಾ? ಎಲ್ಲೂ ಕಾಣ್ತಿಲ್ಲ. ನನಗ್ ಗೊತ್ತಿಲ್ಲ. ಅವಳು ಎಲ್ಲಿಗಾದ್ರೂ ಹೋಗೋವಾಗ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅನ್ನೋ ಪರಿಜ್ಞಾನನೂ ಇಲ್ಲ. ಅವಳು ಇಷ್ಟ ಬಂದಾಗ ಹೋಗ್ತಾಳೆ, ಇಷ್ಟ ಬಂದಾಗ ಬರ್ತಾಳೆ. ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸಾಧ್ಯನೇ ಇಲ್ಲ. ಚಿನ್ನು ಯಾರಿಗಾದ್ರೂ ಹೇಳೇ ಹೋಗಿರ್ತಾಳೆ. ಗೊಂಬೆ, ನೀನು ಯಾಕೆ ಗಾಬರಿ ಆಗ್ತೀಯಾ? ಚಿನ್ನು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅದೇನು ವಿಶೇಷವಾದ ಪೂಜೆ ಇದೆಯಂತೆ, ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ನಾನು ಹೇಳೋದು. ನನಗೆ ಗೊತ್ತು ಚಿನ್ನು ಹಾಗೆಲ್ಲ ಹೇಳ್ದೆ ಹೋಗಲ್ಲ ಅಂತ. ಹೋದ್ಸಲನು ಹೇಳೇ ಹೋಗಿದ್ಲಲ್ಲ.
ಆಸ್ಪತ್ರೆಯಲ್ಲಿ ಯಾರನ್ನೋ ನೋಡ್ಕೊಂಡು ಬರ್ತೀನಿ ಅಂತ ಇಡೀ ರಾತ್ರಿ ಎಲ್ಲೋ ಇದ್ದು ಬಂದಿದ್ಲಲ್ಲ, ಹಾಗೆ ಈಗ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾಳೆ. ಯಾವನ ಹತ್ರ ಹೋಗಿದ್ದಾಳ ಏನ? ಅಮ್ಮ ಪ್ಲೀಸ್, ಯಾಕಿಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ಯಾ? ಇತ್ತೀಚೆಗೆ ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ, ಎಸ್ಪೆಷಲಿ ಚಿನ್ನು ವಿಷಯದಲ್ಲಿ. ನಿನಗೂ ನಿಮ್ಮ ಅಪ್ಪನಿಗೂ ಆ ಹುಡುಗಿ ಏನ್ ಮೋಡಿ ಮಾಡಿದಳೋ ನನಗಂತೂ ಬೆಂಕಿ ಸುಡುತ್ತೆ ಅಂದ್ರೆ ಅದನ್ನ ನೀವು ನಂಬೋದಿಲ್ಲ. ಸುಟ್ಕೊಂಡೇ ಅರ್ಥ ಮಾಡ್ಕೋತೀವಿ ಅನ್ನೋರ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಬೆರಳು ನಿಮ್ದೆ, ಕೆಂಡನು ನಿಮ್ದೆ. ಅನುಭವಿಸಿ. ನಾನು ಹೇಳಿದ್ದು ಸರಿನೋ ತಪ್ಪೋ ಅಂತ ಅನುಭವಿಸಿದ ಮೇಲೆ ಬಂದು ನನಗೆ ಹೇಳಿ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕಾಸೀತ್ ಸದಾಧಾರ ಪೃಥಿವೀಂ ಧ್ಯಾಮುತೆ ಮಾಂ ಕಸ್ಮೇ ದೇವಾಯ ಹವಿಷಾ ವಿಧೇಮ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ರೀ, ಇಡೀ ದಿನ ತುಂಬ ಬ್ಯುಸಿ ರೀ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ವಲ್ಲ. ಇಷ್ಟಕ್ಕೂ ನೀವು ಬಾಸ್ನ ಮೀಟ್ ಮಾಡಬೇಕು ಅಂತ ಏನು? ನೋಡಿ, ನಮ್ಮ ಕಂಪ್ನಿಲಿ ನಾನು ಬಾಸ್ ಥರಾನೇ. ನಿಮಗೇನು, ನಿಮ್ಮ ಕೆಲಸ ಆಗಿದ್ರೆ ಸಾಕು, ಅಷ್ಟೇ ತಾನೇ? ಪಾರ್ವತಿ, ಯಾಕೆ ಅಳ್ತಿದೀಯಮ್ಮ? ಇದರಲ್ಲಿ ನಿಂದೇನಿದೆ ತಪ್ಪು? ತಪ್ಪು ಮಾಡಿದವರು ಅವರು, ಅದನ್ನ ನೀನು ಅವ್ರಿಗೆ ತೋರಿಸಿಕೊಟ್ಟಿದೀಯ ಅಷ್ಟೇ. ನೋಡಮ್ಮ, ತಪ್ಪು ಮಾಡೋದು ಬೇರೆ, ಆದರೆ ಬೇರೆಯವರ ತಪ್ಪನ್ನು ವಹಿಸ್ಕೊಳ್ಳೋದು, ಸಹಿಸ್ಕೊಳ್ಳೋದು ಅದು ಒಂದು ದೊಡ್ಡ ತಪ್ಪೇ. ಮನುಷ್ಯನಿಗೆ ಆತ್ಮಗೌರವ ಮುಖ್ಯ ಅಮ್ಮ. ಅದಕ್ಕೆ ಧಕ್ಕೆ ಬಂದಾಗ ಎಂಥ ಮನುಷ್ಯನು ಎದುರು ನಿಲ್ತಾನೆ. ಅದನ್ನೇ ನೀನು ಮಾಡಿದೀಯ ಅಷ್ಟೇ. ಇದನ್ನ ಯಾವತ್ತೂ ಮಾಡಬೇಕಾಗಿತ್ತು, ಇವತ್ತು ಮಾಡಿದೀಯ ಅಷ್ಟೇ. ನೀವೇನೇ ಹೇಳಿ ಮಾವ, ಅತ್ತೆಗೆ ನಾನು ಎದುರು ಮಾತಾಡಿದ್ದು ತಪ್ಪು. ನಮ್ಮ ಮದುವೆ ಆಗಿದ್ದ ದಿವಸ ನಿಮ್ಮ ಮಗಂಗೆ ನಾನು ಮಾತು ಕೊಟ್ಟಿದ್ದೆ, ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅತ್ತೆ ಮಾತಿಗೆ ಎದುರಾಡೋದಿಲ್ಲ ಅಂತ. ಇವತ್ತು ಆ ಮಾತು ಮುರಿದ್ಬಿಟ್ಟೆ. ನನ್ನ ಮಗನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ನೀನು ಕೇಳಬಾರ್ದ ಮಾತೆಲ್ಲ ಕೇಳಬೇಕಾಗಿಲ್ಲಮ್ಮ. ನನ್ನ ಪ್ರಕಾರ ತಪ್ಪು ನಿನ್ನದೇ. ಅವರ ಕೆಟ್ಟತನ, ಅವರು ಮಾಡಿದ ಅವಮಾನ, ಅವರು ಕೊಟ್ಟ ಚಿತ್ರಹಿಂಸೆನ ಇಷ್ಟು ವರ್ಷ ಮೌನವಾಗಿ ಸಹಿಸಿಕೊಂಡು ಬಂದಿದೆಯಾ ನೋಡು. ಇದೇ ನೀನು ಮಾಡಿದ ದೊಡ್ಡ ತಪ್ಪು. ಮಾವ, ನಂಗೆ ಯಾಕೋ ಅತ್ತೆ ಹತ್ರ ಹೋಗಿ ಕ್ಷಮಿಸಿ ಅಂತ ಕೇಳ್ಕೊಂಡ್ಬಿಡೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಆ ತಪ್ಪಾತ್ರ ಮಾಡಬೇಡಮ್ಮ ಪಾರ್ವತಿ. ನಿನ್ನ ಒಳ್ಳೆತನಕ್ಕೆ ಈ ಮನೆಯಲ್ಲಿ ಯಾವ ಬೆಲೆನೂ ಇಲ್ಲ ಅಂತ ಇಷ್ಟು ವರ್ಷ ಆದ್ರೂ ನಿನಗೆ ಅರ್ಥ ಆಗ್ಲಿಲ್ಲಮ್ಮ. ನನಗೆ ಆಶ್ಚರ್ಯ, ಬೇಸರ ಎರಡೂ ಒಟ್ಟಿಗೆ ಆಗ್ತಾ ಇದೆ ಅಲ್ಲಮ್ಮ. ನೀನು ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಅದು ನಿನ್ನ ವೀಕ್ನೆಸ್ ಅಂತ ತಿಳ್ಕೊತಾರೆ. ನೀನು ಗಟ್ಟಿ ಮನಸ್ಸಿನೊಳಾಗಿರ್ಬೇಕು ಪಾರ್ವತಿ. ಓಹೋ, ಹೀಗೆ ಸಮಾಚಾರ. ನನ್ನ ವಿರುದ್ಧ ಯುದ್ಧ ಮಾಡೋದಕ್ಕೆ ಅವಳಿಗೆ ಧೈರ್ಯ ಎಲ್ಲಿಂದ ಬಂತು ಅನ್ಕೊಂಡೆ. ಈಗ ಅರ್ಥ ಆಗ್ತಿದೆ. ಅರ್ಜುನನ್ಗೆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೆಂಗಾವಲಾಗಿ ನಿಂತ್ಕೊಂಡು ಭಗವದ್ಗೀತೆ ಬೋಧಿಸ್ದಾಗೆ ಇವಳು ನನ್ನ ವಿರುದ್ಧ ಯುದ್ಧ ಮಾಡೋದನ್ನ ಬೋಧಿಸೋದಕ್ಕೆ ನೀವು ನನ್ನ ಗಂಡನಾದ ರಾಮಚಂದ್ರ ಪರಮಾತ್ಮ ಬೆಂಗಾವಲಾಗಿ ನಿಂತ. ಸುಲೋಚನಾ, ನನ್ನ ಮಾತಿಗೆ ನಿನಗಿಷ್ಟ ಬಂದ ಅರ್ಥ ಕಟ್ಟಬೇಡ. ಮುಚ್ಚಲಿ ಬಾಯಿ. ಮಾವ ಸೊಸೆ ಇಬ್ರು ಮಾತಾಡಿದ ಒಂದೊಂದು ಮಾತು ಕೇಳಿಸ್ಕೊಂಡಿದ್ದೀನಿ. ನೀವು
ನೀನ್ ಮಾಡಿದ್ದೆ ಸರಿ, ನೀನ್ ಆಡಿದ್ದೆ ಸರಿ ಅಂತ ಹೇಳ್ಕೊಡ್ತಿದ್ದೀರಾ. ಇವಳು ನಿಮ್ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾಳ? ನನ್ನ ಸೊಸೆ ನನ್ನ ಮಾತು ಕೇಳಿದ್ದಿದ್ರೆ 26 ವರ್ಷ ನೀನು ನಿನ್ನ ಮಕ್ಕಳು ಕೊಟ್ಟ ಚಿತ್ರಹಿಂಸೆನ ಮೌನವಾಗಿ ಸಹಿಸಿಕೊಂಡಿರೋ ಅಗತ್ಯನೇ ಇರಲಿಲ್ಲ. ಕೇವಲ ಗಂಡನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಕೊಟ್ಟ ಚಿತ್ರಹಿಂಸೆ, ಮಾಡಿದ ಅವಮಾನನ ಮೌನವಾಗಿ ಸಹಿಸಿಕೊಂಡು ಬಂದಿದ್ದಾಳೆ. ನೀನು ಒಂದು ಹೆಣ್ಣು, 3 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದೀಯಾ. ಆದ್ರೆ ಇನ್ನೊಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ವಲ್ಲ ನಿನಗೆ? ನಾಚಿಕೆ ಆಗಲ್ವ ನಿನಗೆ? ಮಾವ ಮಾವ ಪ್ಲೀಸ್ ಮಾತಾಡ್ಬೇಡಿ ಮಾವ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ನನ್ನ ತಪ್ಪಾಯ್ತು, ನಾನು ನಿಮಗೆ ಎದುರಾಡಬಾರ್ದಿತ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀನು ಏನೇನು ಮಾತಾಡ್ದೆ ಅಂತ ನಿನಗೆ ಗೊತ್ತಿದ್ಯಾ? ಅಷ್ಟು ಸುಲಭವಾಗಿ ನಾನು ಮರೆಯೋಂಥವಳಲ್ಲ. ನನ್ನ ಮೇಲೆ ಯುದ್ಧ ಮಾಡ್ತೀಯಾ? ನೋಡ್ತೀನಿ ಕಣೆ, ಅದೆಷ್ಟು ದಿವಸ ಯುದ್ಧ ಮಾಡ್ತೀಯಾ ಅಂತ. ಇನ್ನು ನೀವು ನಿಮ್ಮ ಸೊಸೆಗೆ ಭಗವದ್ಗೀತೆ ಬೋಧಿಸ್ತೀರಾ? ನಾನು ನೋಡ್ತೀನಿ ಅದ್ಯಾವ ಭಗವದ್ಗೀತೆ ಬೋಧಿಸ್ತೀರಾ ಅಂತ. ಪಾರ್ವತಿ, ಹೆದರಬೇಡಮ್ಮ. ನೀನು ಇವತ್ತು ಮಾಡಿದ್ದನ್ನೇ ಆವತ್ತೇ ಮಾಡಿದ್ದಿದ್ರೆ ನಿನ್ನ ಮಗನ ಒಂದು ಸಣ್ಣ ಬಯಕೆ ಈಡೇರಿಸೋದಕ್ಕೆ ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ ನೀನು. ನನ್ನ ಪ್ರಕಾರ ನೀನು ಮಾಡಿದ್ದೇ ಸರಿ ಅಲ್ಲಮ್ಮ. ಮಾತು ಕೊಟ್ಟೆ ಅನ್ನೋ ಕಾರಣಕ್ಕೆ ಕೆಟ್ಟದ್ದೇನೆಲ್ಲ ಸಹಿಸ್ಕೋಬೇಡಮ್ಮ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ.